ಬ್ಲೇಮ್ ಮಾಡ್ತಾರೆ ಸರ್. ನೋಡಿಪ್ಪ, ಇಡೀ ಬಳ್ಳಾರಿ ನಗರಕ್ಕೆ, ಇಡೀ ಎಲ್ಲ ಬಳ್ಳಾರಿ ಮನೆಗೆ ಹೋದರೆ ಆ ಕ್ರಿಮಿನಲ್ಸ್ ಅವರಪ್ಪ ಎಂಥವ್ರು ಅಂತ ಹೇಳ್ತಾನೆ. ಸುಮಾರು 2004ರಲ್ಲಿ ಅವ್ರ ತಂದೆ MLA ಕುರುಗೋಡು ಶ್ರೀರಾಮುಲು ಬಳ್ಳಾರಿ ನಗರ ಕುರುಗೋಡು ಹತ್ರ ಒಂದು ಸಣ್ಣ ಗುಡಿಸಲಲ್ಲಿ 3 ಕೋಟಿ ಬೆಲೆ ಮಾಡೋ ವೆಪನ್ಸ್ ಸಿಗುತ್ತೆ. ಒಬ್ಬ ನಕ್ಸಲೈಟು ಪೊಲೀಸರ ಕೈಯಲ್ಲಿ ಪಂಕಜ್ ಕುಮಾರ್ ಠಾಕೂರ್ ಅಂತ SP. ಅವರು ಟ್ರಾನ್ಸ್ಫರ್ ಆದಾಗಲೇ ನಾನು ಅವ್ರಿಗೋಸ್ಕರನೇ ಅವತ್ತು ಕುಮಾರಸ್ವಾಮಿ ಅವರಿಗೆ ನನಗೆ ಒಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿಕ್ಕೇ ಈ ಕ್ರಿಮಿನಲ್ಸೇ ಕಾರಣ. ಅವತ್ತು ಈ ಕ್ರಿಮಿನಲ್ಸಿಂದನೇ ಆಗಿದ್ದು. ನಾರಾಯಣ ರೆಡ್ಡಿ ಅವರಪ್ಪ ನಕ್ಸಲೈಟ್ಗಳನ್ನ ಕರ್ಕೊಂಡು ಬಂದು ಶ್ರೀರಾಮುಲನ್ನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಕುರುಗೋಡಲ್ಲಿ 3 ಕೋಟಿ ಬೆಲೆ ಮಾಡೋ ಡಿಫ್ರೆಂಟ್ ಕೈಂಡ್ ಆಫ್ ವೆಪನ್ಸ್ AK-47 ಸಮೇತ ಸಿಕ್ಕಿರೋದು. ಸೊ ಹಾಗಾಗಿ ಕ್ರಿಮಿನಲ್ಸ್ ಅವರು. ಆ ಕ್ರಿಮಿನಲ್ಗಳ ಬಗ್ಗೆ ನಿಮಗೆ ಎಷ್ಟು ಹೇಳಿದ್ರು ಕೂಡ ನಾನು ಮತ್ತೆ ನಿಮಗೆ ನೀವು ದಿನ TV ಯಲ್ಲಿ ಸುದ್ದಿ ಮಾಡಬೇಕೆಂದ್ರೆ ಬರೀ ನಮ್ಮದೇ ಸುದ್ದಿ ಆಗುತ್ತೆ ಅಷ್ಟೇ ಸರ್. ಈಗ ಟಾರ್ಗೆಟ್ ಮಾಡೋಕ್ಕೆ ಏನು ಕಾರಣ ಸರ್? ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡೋಕ್ಕೆ ಈ ಟೈಮಲ್ಲಿ ಟಾರ್ಗೆಟ್ ಮಾಡೋಕ್ಕೆ ನಾನು ನಿನ್ನೆ ಆಲ್ರೆಡಿ ಹೇಳಿದ್ದೀನಿ ಬ್ರದರ್, ನಾನು ಪಬ್ಲಿಕ್ಕಲ್ಲಿ ಜನಪ್ರೀತಿ ಸಂಪೂರ್ಣ ಕಳ್ಕೊಂಡಿದ್ದಾರೆ. ಅಭಿವೃದ್ಧಿ ಕೆಲಸಗಳು ಅವ್ನಿಗೆ ಮಾಡಲಿಕ್ಕೆ ಅವ್ನ ಕೈಲಿ ಆಗ್ತಾ ಇಲ್ಲ. ಸಾಕಷ್ಟು ಸಾವಿರಾರು ಕೋಟಿ KMRF ಫಂಡ್ಸ್ ಇದ್ದರೂ ಕೂಡ ಅದನ್ನು ಅವನು ಉಪಯೋಗಿಸ್ಕೋಬೇಕಿದ್ರು ಕೂಡ ಮೊನ್ನೆ ಅಸೆಂಬ್ಲಿಯಲ್ಲೇ ಮಾತಾಡ್ತಾ ಇದ್ದೆ, ಅದು ಕೂಡ ಬರ್ತಾ ಇಲ್ಲ ನಮಗೆ ಅಂತೇಳಿ ಅವನೇ ಮಾತಾಡ್ತಾ ಇದ್ದ. ಅಂದರೆ ಅವನು ಕಾಂಟ್ರಾಕ್ಟ್ ಕೆಲಸಗಳು, ವಾರ್ಡಲ್ಲಿ ಮಟ್ಕಗಳು, ಕ್ಲಬ್ಗಳು, ಓಸಿಗಳು, ಡ್ರಗ್ಸು ಮತ್ತು ಉಸುಗು ಪ್ರತಿ ಗೌರ್ಮೆಂಟ್ ಅಧಿಕಾರಿ ಕಡೆಯಿಂದ ಪ್ರತಿ ತಿಂಗಳ ಮಾಮೂಲಿ ವಸೂಲಿ ಮಾಡಬೇಕು. ಅವರ ಹಣ ಕೊಟ್ಟಿಲ್ಲ ಅಂದರೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿ ಅಂತ ಅವ್ರ ಮೇಲೆ ಒತ್ತಡ. ಇದು ಅವನ ಗುಣ. ಸೊ ಹಾಗಾಗಿ ಅವನಿಗೆ ಏನಾಗಿದೆ, ಜನಪ್ರೀತಿ ಕಂಪ್ಲೀಟ್ ಹೋಗ್ತಾ ಇದೆ. ಹೆಚ್ಚು ಕಡಿಮೆ 2 ವರ್ಷ ಚುನಾವಣೆ ಇರುವಂಥದ್ದು. ಈ ಸಮಯದಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಆ ವಾಲ್ಮೀಕಿ ಬ್ಯಾನರ್ನ ನೆಪ ಇಟ್ಕೊಂಡ್ಬಿಟ್ಟು ನಾನೇನು ಹೀರೋ ಆಗ್ಬೋದು ಅಂತ ಅವನು ಪ್ರಯತ್ನ ಮಾಡಿದ. ಬಟ್ ಭಗವಂತನವನ ಮೇಲೆ ಒಬ್ಬನು ಇದ್ದೇ ಇರ್ತಾನೆ. ಅವನು ಮಾಡಿರೋ ಎಲ್ಲ ಕುತಂತ್ರದಲ್ಲಿ ಇವತ್ತು ಇಡೀ ಜಗತ್ತಿಗೆ ಅವನು ಏನು ಅನ್ನೋದು ಇವತ್ತು ಎತ್ತಿ ತೋರಿಸಿದ್ದಾರೆ. ಸರ್ ಈಗ ಫೈರಿಂಗ್ ಆಗಿ ನೋಡಿ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಫೈಲ್ ಮಾಡಲಿಕ್ಕೆ ನಾನು ಹೇಳಿದೆ. ನಾನು ಅವರು ASP ನಮ್ಮ ರವಿಕುಮಾರ್ ಅವರು ಇಲ್ಲಿಗೆ ಬಂದು ಇನ್ಸ್ಪೆಕ್ಟರ್ಗಳನ್ನ ಕರ್ಕೊಂಡು ಬರ್ತೀನಿ, ನೀವು ಬರೋದ್ರಿಂದ ತೊಂದರೆ ಆಗ್ಬೋದು, ನಾವು ಇಲ್ಲಿಗೆ ಬಂದು ಕಂಪ್ಲೇಂಟ್ ತೊಗೊತೀವಿ ಅಂತ ಹೇಳಿದ್ದಾರೆ. ಇವಾಗ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಬರ್ತಾ ಇದ್ದಾರೆ. ಅವರ ಸಮ್ಮುಖದಲ್ಲಿ ನಾನು ಪೊಲೀಸರಿಗೆ ಆ ಕಂಪ್ಲೇಂಟ್ಸನ್ನು ನಾನು ಇವತ್ತು ಇಲ್ಲ ಅವರೇ ನಾವೇ ಬರ್ತೀವಿ ಸರ್. ತಮ್ಮ ಮೇಲೆ 3 FIRಗಳು ದಾಖಲಾಗಿರ್ತಕ್ಕಂಥದ್ದು ಸರ್. ಈಗ ಒಂದು ಸುಮೋಟೋ ಕೇಸ್ ಆಗಿದೆ ಸರ್. ನಿಮ್ಮನ್ನ ಸೇರಿ ನಮ್ಮ ಮನೆ ಮೇಲೆ ಬಂದು ಇಲ್ಲೇ ದಾಳಿ ಮಾಡಿ ಕೇಸ್ ಮಾಡ್ತಾರೆ ಅಂತಂದರೆ ಪೊಲೀಸರು ಒತ್ತಡದಲ್ಲಿ ಮಾಡ್ಕೊಂಡಿರ್ಬೋದು. ತನಿಖೆಯಲ್ಲಿ ಎಲ್ಲ ಸತ್ಯಾಂಶಗಳು ಕಾನೂನು ಹೋರಾಟ ಮಾಡ್ತೀರಿ ಸರ್? ಮತ್ತು ನನ್ನ ಜೀವನನೇ ಕಾನೂನು ಹೋರಾಟ ಮಾಡೋದು.